ಅಹಲ್ಯ ಅವರ ವೆಬ್ ಸೀರೀಸ್ ಲೂಡೋ ಆಡಬೇಡಿ ಎಂಬ ಶೀರ್ಷಿಕೆಯ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ವೆಬ್ ಸೀರೀಸ್ನ ಮುಹೂರ್ತ ಸಮಾರಂಭ ಜರುಗಿತು. ಮುಹೂರ್ತ ಸಮಾರಂಭಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸುಪುತ್ರರಾದ ವಿಕ್ರಮ್ ರವಿಚಂದ್ರನ್ ಅವರು ಆಗಮಿಸಿ ಶುಭ ಕೋರಿದರು. ಲೂಡೋ ವೆಬ್ ಸೀರೀಸ್ನ ತಾಂತ್ರಿಕ ವರ್ಗದಲ್ಲಿ ನಿರ್ದೇಶಕರು ಪವನ್ ಕುಮಾರ್, ನಿರ್ಮಾಪಕರಾದ ರವಿಶೇಖರ್ ಮತ್ತು ಸುಧೀರ್ ಸಾಗರ್, ಸಂಗೀತ ಆಂಡ್ರೂ, ಡಿಒಪಿ ರಮೇಶ್ ಕೊಯ್ರಾ, ದೇವರಾಜ್ ಹಾಗೂ ಕಥೆ ಮತ್ತು ಸಂಕಲನ ಸುಧೀರ್ ಸಾಗರ್, ಕಲೆ ಮತ್ತು ಸಹ ನಿರ್ದೇಶಕರು ನವೀನ್ ರಾಜ್. ಆರ್ಯ ಫಿಲಿಮ್ಸ್ ತನ್ನ ಮೊದಲ ಚಿತ್ರವನ್ನು ಅನಾವರಣಗೊಳಿಸಲು ಸಿದ್ಧವಾಗಿದೆ ಮತ್ತು ಈ ಚಿತ್ರವು ಕಲಾವಿದರ ಪ್ರಭಾವಶಾಲಿಯ ಅಭಿವ್ಯಕ್ತಿಯನ್ನು ಹೊಂದಿದೆ. ನಮ್ಮ ಈ ಮೊದಲ ಚಿತ್ರವು ಖುಷಿಯ ಸಂಗಾತಿಯಾಗಿದೆ ಏಕೆಂದರೆ ಅದನ್ನು ನಿರ್ದೇಶಿಸುತ್ತಿರುವವರು ಪುರುಷೋತ್ತಮ್ ಅವರು. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರೊಂದಿಗೆ ಹಲವು ಚಿತ್ರಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿರುವ ಅನುಭವಿ ನಿರ್ದೇಶಕರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣಾ. ಮೂಲತಃ ಮೈಸೂರಿನವಳು. ಬೇಸಿಕ್ಲಿ ಥಿಯೇಟ್ರ್ ಆರ್ಟಿಸ್ಟು. ತುಂಬ ಖುಷಿಯಾಗುತ್ತೆ ನನಗೆ. ಇದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ, ಉರುಗಂ PS ಅಂತ ಅಂದ್ಬಿಟ್ಟು. ಇವಾಗ ಹಿಂದಿಯಲ್ಲೂ ಕೂಡ ಅಭಿನಯ ಮಾಡ್ತಾಯಿದ್ದೀನಿ. ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಡೈರೆಕ್ಟರ್ ಸರ್ ಬಂದು ಪವನ್ ಅಂತ ಅಂದ್ಬಿಟ್ಟು. ಒಂದು ಹಾರರ್ ಆಗಿದೆ, ಹಾರರ್ ಕಂಟೆಂಟ್ ಸಿನಿಮಾ. ತುಂಬ ಡಿಫ್ರೆಂಟ್ ಆಗಿದೆ. ಹಾರರಲ್ಲಿ ನಾರ್ಮಲ್ ಆಗಿಲ್ಲ, ಒಂದು ವಿಭಿನ್ನವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ಮುಂದೆ ಸಿನಿಮಾ ರಿಲೀಸ್ ಆದಾಗಲೂ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂಜನಾ ನಾಯ್ಡು ಅಂತ. ಇವತ್ತು ನಾವು ಹೊಸದಾಗಿ ಸೀರೀಸ್ ಶುರು ಮಾಡ್ತಾ ಇದ್ದೀವಿ. ಇಷ್ಟು ದಿನ ಸಿನಿಮಾ ಮಾಡ್ತಾ ಇದ್ವಿ, ಇದೇ ಮೊದಲನೇ ಸತಿ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾದ ವಿಚಾರ. ಇವತ್ತು ಶುರು ಆಗ್ತದೆ ಸೀರೀಸು. ಸೊ ಸಮಥಿಂಗ್ ಲೈಕ್ ವೆನ್ ನಾವು ಚೈಲ್ಡ್ಹುಡ್ ಇದ್ದಾಗ ಸೀರಿಯಲ್ ಮಾಡ್ಕೊಂಬರ್ತಾ ಇದ್ವಿ, ಆಮೇಲೆ ಸಿನಿಮಾ ಮಾಡಿದ್ವಿ. ತುಂಬಾ ಗ್ಯಾಪ್ ಇತ್ತು ಸೀರಿಯಲ್ ಬಿಟ್ಟಾದ್ಮೇಲೆ. ಇವಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದು ಎಪಿಸೋಡ್ಸು ಆ್ಯಂಡ್ ಟೋಟಲ್ ಒಂದು 4 ಕಂಟೆಂಟ್ ಮಾಡ್ತಾ ಇದ್ದಾರೆ, ಒಂದೇ ಸ್ಟ್ರಕ್ಚಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ. ಒಳ್ಳೆ ಸೋಷಲ್ ಕಂಟೆಂಟು, ಅದ್ರ ಜೊತೆಗೆ ತುಂಬ ಸೋಷಲ್ ಅವೇರ್ನೆಸ್ ಕೂಡ ಇದೆ. ಇಟ್ಸ್ ಸಮಥಿಂಗ್ ಹ್ಯಾಪಿ ಟು ವರ್ಕ್ ದಿಸ್ ಕೈಂಡ್ ಆಫ್ ಟೀಮ್. ಆ್ಯಂಡ್ ಪವನ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು, ತುಂಬ ವರ್ಷದಿಂದ ಗೊತ್ತು. ಸೊ ದಿಸ್ ಇಸ್ ರಿಯಲಿ ವೆರಿ ಗ್ಲ್ಯಾಡ್. ಆ್ಯಂಡ್ ನಿಮ್ಮೆಲ್ಲರದು ನಮಗೆ ಬ್ಲೆಸ್ಸಿಂಗ್ ಬೇಕು ನಮ್ಮ ಇಡೀ ತಂಡಕ್ಕೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ರಘು ಅಂತೇಳಿ. ಪವನ್ ಅವರು ನಮಗೆ ತುಂಬ ವರ್ಷದಿಂದ ಸ್ನೇಹಿತರು. ಈ ಒಂದು ಕಂಟೆಂಟ್ ಮಾಡ್ತೀನಿ ಅಂತ ಅಂದಾಗ ಸರಿ ಆಯಿತು ಮಾಡಿ ಸರ್ ಅಂತ. ಬಟ್ ಅವ್ರ ಮೇಲೆ ನಂಬಿಕೆ, ಸ್ಟೋರಿ ಹೇಗಿದೆ ಏನು ಅವೆಲ್ಲ ನಾವೇನು ಕೇಳೋಕ್ಕೋಗಲ್ಲ, ಯಾಕೆಂದರೆ ತುಂಬ ಟ್ಯಾಲೆಂಟೆಡ್ ಪರ್ಸನ್ನು. ಮೊದಲೇ ಇನ್ನೊಂದು ಅವ್ರ ಜೊತೆ ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಗುಡ್ ಡೈರೆಕ್ಟ್ರು, ಅದನ್ನು ನಾನು ಹೇಳಬಲ್ಲೆ. ಏಕೆಂದ್ರೆ ತುಂಬ ಒಂದು 12-13 ವರ್ಷದ ಸ್ನೇಹಿತರು. ಅವರ ನೇಟಿವಿಟಿ, ಅವ್ರ ಕಲ್ಚರ್, ಮತ್ತು ಅವ್ರು ಯಾವಾಗಲೂ ಸಿನಿಮಾ ಬಗ್ಗೆ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಒಂದು ಒಳ್ಳೆ ಇದು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಹಂಗೆ ಅವ್ರ ಮೇಲೆ ನಂಬಿಕೆ ಮೇಲೆ ಸಿನಿಮಾ ಮಾಡ್ತಿದ್ದೀವಿ. ಪವನ್ ಭಾಳ ಆತ್ಮೀಯ ಸ್ನೇಹಿತ ಹಾಗೂ ಒಳ್ಳೆ ನಿರ್ದೇಶಕ, ಒಳ್ಳೆ ಪ್ರತಿಭಾವಂತ. ಭಾಳ ಬೇಗ ಬರಬೇಕಾಗಿತ್ತು ಇಂಡಸ್ಟ್ರಿಗೆ. ಅವರು ಭಾಳ ಲೇಟಾಗಿ ಬಂದಿದ್ದಾರೆ. ಬಟ್ ಆದರೂ ಸಹ ನಿಜವಾಗ್ಲೂ ಹೇಳ್ತೀನಿ, ಭಾಳ ಅದ್ಭುತವಾದಂಥ ಕೆಲಸಗಾರ. ಅದರಲ್ಲೂ ನಮ್ಮ ರವಿ ಭಾಳ ಒಳ್ಳೆ ನಾಯಕ ನಟ. ದಿ ಎಂಡ್ ಅನ್ನೋ ಸಿನಿಮಾದಲ್ಲಿ ಭಾಳ ಅದ್ಭುತವಾದಂಥ ಒಂದು ಪಾತ್ರನ ಮಾಡಿದ್ದಾರೆ. ಏನಿವತ್ತು ವೆಬ್ ಸೀರೀಸ್ ಅಂತಲೇ ವೆಬ್ ಸೀರೀಸ್ ತೆಗಿತಾ ಇದ್ದಾರೆ. ಭಾಳ ಅದ್ಭುತವಂಥ ಟೈಟ್ಲು. ನಿಜವಾಗ್ಲೂ ಹೇಳ್ತೀನಿ, ಜನರ ಮನ ಮುಟ್ಟುವಂಥ ಕೆಲಸ ನಮ್ಮ ನಿರ್ದೇಶಕರು ಮಾಡ್ತಾರೆ, ಹಾಗೂ ಎಲ್ಲ ಕಲಾವಿದರುಗಳು ಮಾಡ್ತಾರೆ ಅಂತ ನಾನಾದರೂ ಭಾವಿಸ್ತೀನಿ. ಈ ತಂಡಕ್ಕೆ ಶುಭವಾಗಲಿ ಅಂತ ನಾನು ಶುಭ ಕೋರ್ತೀನಿ.